ಹಾಯ್ ಹಲೋ ಗುಡ್ ಮಾರ್ನಿಂಗ್, ಹೇಗಿದ್ರಿ ಎಲ್ಲರೂ? ನಾನು ಅದ್ಭುತವಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ನಾವಿವಾಗ ಎಲ್ಲಿ ಹೋಗ್ತಾ ಇದೀವಿ ಅಂತಂದರೆ ತಲಕಾವೇರಿಗೆ ಹೊಂಟೀವಿ. ಕಾವೇರಿ ಉಗಮ ಸ್ಥಾನ ಅದ. ಸೊ ಬರ್ರಿ ಇವಾಗ ತಲಕಾವೇರಿ ಹೋಗೋಣಂತ. ಸೊ 38 ಕಿಲೋಮೀಟರ್ಸ್ ಐತಿ ಇದರಿಂದ, ಮಡಿಕೇರಿಯಿಂದ. ಭಾಗಮಂಡಲನೂ ಅಲ್ಲೇ ಐತಿ. ಸೊ ಬರ್ರಿ ಭಾಗಮಂಡಲ ಜೊತೆಗೆ ತಲಕಾವೇರಿನ ನೋಡಿಕೊಂಡು ದರ್ಶನ ಮಾಡ್ಕೊಂಬೋದಂತ. ನಿನ್ನೆ ಗೋಲ್ಡನ್ ಟೆಂಪಲ್ ನೋಡ್ಕೊಂಡು ದುಬಾರೆ ಆನೆ ಶಿಬಿರ ನೋಡ್ಕೊಂಡು ಬರಬೇಕಾದ್ರೆ ಕತ್ತಲೆ ಕಾಡು ಅಂತ ಒಂದು ಸಪ್ರೇಟ್ ರೋಡ್ ಐತಿ ಮಡಿಕೇರಿಗೆ. ಅದೊಂದು ಸಖತ್ತಾಗೈತೆ ಆ ಒಂದು ರೋಡ್ ಮಾತ್ರ. ಸೊ ಬೇಕಾದ್ರೆ ನೀವು ಆ ರೋಡನ್ನ ತೊಗೊಂಬರ್ರಿ, ಮಸ್ತ್ ಐತದ. ಸಾಯಂಕಾಲ 5 ಗಂಟೆ ಅನ್ನೋಷ್ಟೊತ್ತಿಗೆ ಬಿಡ್ರಿ. ಸ್ವಲ್ಪ ಘಾಟ್ ಸೆಕ್ಷನ್ ಜಾಸ್ತಿ ಐತಿ, ವ್ಯೂ ಮಾತ್ರ ಅದ್ಭುತವಾಗೈತಿ. ಸೊ ಅಕಸ್ಮಾತ್ ನೀವು ಆ ಕಡೆ ಸೈಡ್, ಅಕಸ್ಮಾತ್ ಅಲ್ಲ ನೀವು ನೋಡೋಕೆ ಹೋದಾಗಲ್ಲಿ ದುಬಾರಿ ಎಲಿಫೆಂಟ್ ಕ್ಯಾಂಪ್ ಹತ್ರ. ಸೊ ಬರೋ ಮುಂದೆ ಮಡಿಕೇರಿಗೆ ಆ ಒಂದು ರೂಟ್ನಾಗ ಬಂದರೆ ಅದ್ಭುತವಾಗಿರುತ್ತೆ. ಸೊ ಇದೊಂದು ಟಿಪ್ ನಿಮಗೆ. ಜಸ್ಟ್ ಇವಾಗ ಟಿಫಿನ್ ಮಾಡ್ಬೇಕಂತ ಹೇಳ್ಬಿಟ್ಟು ನಿಲ್ಲಿಸಿದ್ವಿ. ನೀವು ಮಡಿಕೇರಿಯಿಂದ ಭಾಗಮಂಡಲಕ್ಕೆ ಹೋಗ್ಬೇಕಾದ್ರೆ ಇದು ಹೋಟೆಲ್ ಸಿಗುತ್ತೆ, ಸಖತ್ತಾಗೈತಿ ಟಿಫಿನ್ ಮಾತ್ರ. ಸೊ ನಾವು ಪಲಾವ್ ತೊಗೊಂಡ್ವಿ. ನಮ್ಮ ಬಾಜಿದ್ದವರು ಪುರಿ ತೊಗೊಂಡ್ರೆ ಅದು ನಾರ್ಮಲ್ ಪುರಿ ಅಲ್ಲ, ಈ ಕೇರಳ ಸ್ಟೈಲ್ ಪುರಿ ಅಕ್ಕಿಲೇ ಮಾಡ್ತಾರಂತ. ಸಖತ್ತಾಗಿತ್ತು ಮಾತ್ರ ಅದು. ಸೊ ನೀವೇನಾದರೂ ಬಂದ್ರೆ ಮಸ್ಟ್ ಟ್ರೈ. ಪುರಿ ಮಾತ್ರ ಟ್ರೈ ಮಾಡಿರಿ, ಅಷ್ಟು ಆಯಿಲಿನೂ ಇಲ್ಲ, ತುಂಬ ಚೆನ್ನಾಗಿತ್ತು. ಮೂರು ತಿಂದುಬಿಟ್ರೆ ಹೊಟ್ಟೆನ ತೊಗೊಂಡ್ಬಿಡುತ್ತೆ ನಿಮಗೆ. ಸೊ ಬೆಸ್ಟ್. ನಾವೊಂದು ಪ್ಲೇಟ್ ಹೇಳಿವಿ ಪತ್ತಲ್ಲ. ಸೊ ಮಸ್ತ್ ಐತಿ. ಈ ಪುರಿ ನಾರ್ಮಲ್ ಪುರಿ ಅಲ್ಲ, ಒಂದು ಟೈಪ್ ಅಕ್ಕಿಲೇ ಮಾಡ್ರಂತ, ಅಕ್ಕಿ ಹಿಟ್ಟಿಲೆ. ಸಖತ್ತಾಗೈತಿ. ಸೊ ಇವಾಗ ನಾವು ಭಾಗಮಂಡಲ ಮತ್ತು ತಲಕಾವೇರಿಗೆ ಹೊಂಟಿದ್ವಿ. ಸೊ ಹೋಗೋದರಾಗ ಇದೊಂದು ಊರು ಬಂತು, ಇಲ್ಲಿ ನಾಷ್ಟಕ್ಕೆ ನಿಲ್ಲಿಸಿದ್ವಿ. ಸೊ ಇಲ್ಲಿ ಹೋಟೆಲ್ ಸ್ವಾಗತ ಅಂತ ಐತಿ, ಚಲೋ ಐತಿ. ಇಲ್ಲಿ ಪತ್ತಲ್ ಅಂತೇಳಿ ಕೇರಳ ಸ್ಟೈಲ್ ಪುರಿ ಮಾಡ್ತಾರೆ, ಮಸ್ತ್ ಐತಿ. ಅಂದ್ರೆ ನಾರ್ಮಲ್ ಪುರಿ ಮೈದಾ ಹಿಟ್ಟಲ್ಲಿ ಮಾಡ್ತಾರಲ್ಲ ಆ ಥರ ಇಲ್ಲ, ಅಕ್ಕಿಲೇ ಮಾಡ್ತಾರೆ, ಅಕ್ಕಿ ಹಿಟ್ಟಿಲೆ. ಸೊ 3 ತಿನ್ನೋದ್ರಾಗ ವಜ್ಜೆ ಆಗ್ಬಿಡುತ್ತೆ. ಸೊ ಆ್ಯಕ್ಚುಲಿ ನಾನು ಒಂದು ಪಲಾವು ಮತ್ತು ಒಂದೇ ಹೇಳಿದ್ದೆ ನಾನು, ಪತ್ತಲ್ಲ. ಇನ್ನೊಬ್ಬರು ಒಂದೊಂದು ಪುರಿ ತೊಗೊಂಡ್ರೆ. ಸೊ ಟೇಸ್ಟ್ ಮಾತ್ರ ಅದ್ಭುತವಾಗಿತ್ತು. ಕಡ್ಲಿ ಕಾಳಿಂದ ಪಲ್ಯ ಮಾಡಿಕೊಟ್ಟಿದ್ರೆ ಅನಾಹುತಿತ್ತು. ಸೊ ನೀವೇನಾದ್ರೂ ಭಾಗಮಂಡಲ ಅಥವಾ ತಲಕಾವೇರಿಗೆ ಹೋಗೋದಿದ್ರೆ ಇಲ್ಲಿ ಬಂದು ಬೇಕಾದ್ರೆ ನಾಷ್ಟ ಮಾಡ್ಬೋದು, ಚೆನ್ನಾಗೈತಿ. ಸೊ ಜಸ್ಟ್ ಇವಾಗ ತಲಕಾವೇರಿಗೆ ಬಂದ್ವಿ. ಸೊ ಇದು ಎಂಟ್ರಿ ಪಾಯಿಂಟ್. ಸೊ ಇನ್ನು ಇಲ್ಲಿಂದ ನೀವು ಕಾಣತ್ತಲ್ಲ, ಇದು ತಲಕಾವೇರಿ. ಸೊ ನೋಡ್ಬೋದು ನೀವು, ಇದು ಎಂಟ್ರೆನ್ಸ್ ದೇವಸ್ಥಾನಕ್ಕೆ ಹೋಗೋಕ್ಕೆ. ಈ ಒಂದು ತಲಕಾವೇರಿ ಬೆಟ್ಟದ ಮೇಲೆ ಐತಿ. ಸೊ ಫುಲ್ ಘಾಟ್ ಸೆಕ್ಷನ್, ಅನಾಹುತ ಐತಿ. ಮುಳ್ಳಯ್ಯನಗಿರಿ ಹೋದಂಗೆ ಫೀಲ್ ಅನಿಸ್ತು ನನಗೆ. ಸೊ ನೋಡ್ಬೋದು ನೀವು ಇಲ್ಲಿಂದ ಯಾವ ರೀತಿ ಕಾಣಿಸ್ತೈತಿ ವ್ಯೂ ಅಂತೇಳಿ, ಸಖತ್ತಾಗಿ ಕಾಣಿಸ್ತೈತಿ. ಅಕ್ಟೋಬರ್ ತಿಂಗಳದಾಗ ಇಲ್ಲಿ ನೀರು ಉದ್ಭವ ಆಗುತ್ತೆ. ಸೊ ಇಲ್ಲೇ ಕಾವೇರಿ ಹುಟ್ಟುವಂಥ ಸ್ಥಳ. ಬರೀ ಅದು ನಿಮಗೆ ಅದು ಎಲ್ಲಿ ಹುಟ್ಟುತ್ತೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಹೋ ಜೀವನದಿ ಈ ಕಾವೇರಿ. ಅನ್ನವ ನೀಡುವ ದೇವನದಿ ವೈಯಾರಿ, ಹೋ ಜೀವನದಿ ಈ ಕಾವೇರಿ. ಅಲ್ಲೈತೆ ನೋಡ್ರಿ, ಅದ ಕಾವೇರಿ ನೀರು ಉಗಮವಾಗುವಂತಹ ಸ್ಥಳ. ಅಲ್ಲೆಲ್ಲ ಬಂದು ನಮಸ್ಕರಿಸಿ ಮುಂದೆ ಹೊಂಟಾರ. ಸೊ ನಾವು ಆಮೇಲೆ ಅಲ್ಲಿ ಹೋಗೋಣಂತ. ಅಲ್ಲಿ ಕ್ಯಾಮ್ರಾ ಅಲೋವ್ ಇಲ್ಲ, ನೀವು ಬಂದಾಗ ಬೇಕಾರಲ್ಲಿ ನೋಡ್ಬೋದು. ಯಪ್ಪ ನೋಡ್ರಿ, ಜನ ಕಾಯಿನ್ಸ್ ಹಂಗೆ ಹಾಕ್ಯಾರ. ಸೊ ಲಿಂಗಮ್ಮ ಹತ್ತು ಬಂದ್ರೆ ಇಲ್ಲಿ ದೇವಸ್ಥಾನ ಅದಾವ ಎರಡು, ಒಂದು ಗಣಪತಿ ದೇವಸ್ಥಾನ, ಒಂದು ಈಶ್ವರ ದೇವಸ್ಥಾನ. ಸೊ ಮೇಲ್ಗಡೆ ಏನೈತೆ ನೋಡ್ರಿ, ಅಲ್ಲಿ ಪೀಕ್ ಪಾಯಿಂಟ್ ಐತಿ, 5000 ಅಡಿ ಮೇಲೆ ಐತಿ ಸಿ ಲೆವೆಲಿಂದ. ಬಟ್ ಇವಾಗ ಕ್ಲೋಸ್ ಆಗೈತಿ, ಯಾಕಂದ್ರೆ ಅಲ್ಲಿ ನೋಡ್ಬೋದು ನೀವು. ಎಲ್ಲಿ ಝೂಮ್ ಮಾಡ್ತೀನಿ ತಡ್ರಿ, ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗೈತಿ 2019ರಾಗ. ಸೊ ನಿಮ್ಗೆ ಅಲ್ಲಿ ಹೇಳ್ತೀನಿ ಅದನ್ನು, ಓಕೆ. ಸೊ ಇವಾಗ ಕಾಣತ್ತಾ ಇಲ್ಲ, ಅಲ್ಲಿ ಹೇಳ್ತೀನಿ ನಿಮಗೆ ಅದು ಏನಾಯ್ತಂತೇಳಿ. ನೋಡಿರಿ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗೈತಿ ನೋಡಿರಿ, 2019ರಾಗ ಭಾಳ ಮಳೆಯಾಗಿ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗೈತಿ. ಅಲ್ಲಿ 2 ಮಣಿ ಇದ್ದು ಅಂತ
ತಳಗೆ. ಸೊ ಅವ್ರು ಆಲ್ರೆಡಿ ಮನೆ ಖಾಲಿ ಮಾಡಂತ ಹೇಳಿದ್ರು ಅವ್ರಿಗೂ ಒಬ್ರು ಖಾಲಿ ಮಾಡಿದ್ರು, ಬಟ್ ಇನ್ನೊಬ್ರು ಭಟ್ರು ಖಾಲಿ ಮಾಡಿದಿಲ್ಲ ಅಂತ. ಸೊ ಲ್ಯಾಂಡ್ ಸ್ಲೈಡ್ ಆಗಿ ಅವ್ರ ಮನೆ ಸಮೇತ ಅವರು ಕೂಡ ಕೊಚ್ಕೊಂಡು ಹೋದ್ರು, ಬಟ್ ಅವರು ಸಿಗಲಿಲ್ಲ, ಅವ್ರ ಬಾಡಿನೂ ಸಿಗಲಿಲ್ಲ. ಸೊ ಅದು ಒಂದು ದೊಡ್ಡ ಇಶ್ಯೂ ಆಗಿತ್ತು. ನೀವು ಟಿ ವಿ ಒಳಗೆ ಬೇಕಾದ್ರೆ ಸರ್ಚ್ ಮಾಡಿ ನೋಡಿದ್ರೆ ಸಿಗುತ್ತೆ ನಿಮ್ಗೆ. ಸೊ ಅದು ಇದೇ ಜಾಗದಾಗ ಆಗಿತ್ತು. 2019 ದೊಡ್ಡ ಪ್ರಮಾಣದಾಗ ಲ್ಯಾಂಡ್ ಸ್ಲೈಡ್ ಆಗಿತ್ತು. ಸೊ ಇದು ನೋಡ್ರಿ, ಅದು ಲ್ಯಾಂಡ್ ಸ್ಲೈಡ್ ಯಾವ ರೀತಿ ಆಗೈತಿ, ಲ್ಯಾಂಡ್ ಸ್ಲೈಡ್ ಆಗ್ಬಿಟ್ಟೈತಿ. ಇದಲ್ಲ ಲ್ಯಾಂಡ್ ಸ್ಲೈಡ್ ಆಗಿಂದ ನೋಡ್ಬೋದು ನೀವು. ಇದಾದ ಲ್ಯಾಂಡ್ ಸ್ಲೈಡ್ ಆಗಿದ್ದ ಇಲ್ಲೇ ಇದ್ದು ಮಣಿ ನೋಡ್ರಿ, ಮಣಿ ಇತ್ತು ಅನ್ನೋ ಕುರುಹನ ಇಲ್ಲ ಇಲ್ಲೆಲ್ಲೂ. ಪ್ರಕೃತಿ ವಿಕೋಪ ಯಾವ ರೇಂಜಿಗೆ ಸ್ಲೈಡ್ ಆಗೈತೆ ನೋಡ್ರಿ. ಓಕೆ, ಜಸ್ಟ್ ಇವಾಗ ಭಾಗಮಂಡ್ಲಕ್ಕೆ ಬಂದ್ವಿ, ತಲಕಾವೇರಿ ಮ್ಯಾನ್ ನೋಡ್ಕೊಂಡು. ಸೊ ಫಸ್ಟೇ ನಿಮ್ಗೆ ಭಾಗಮಂಡಲ ಹತ್ತತ್ತ ನೋಡ್ಬೋದು ನೀವು ಬ್ರಿಡ್ಜ್. ಸೊ ಹಿಂಗೆ ನೀವು ಹೋಗ್ಬೇಕು 8 ಕಿಲೋಮೀಟರ್ ಮ್ಯಾಗ ಘಾಟ್ ಸೆಕ್ಷನ್. ಇಲ್ಲಿಂದ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ ಮುಂದೆ. ಆ 8 ಕಿಲೋಮೀಟರ್ ಏನೈತೆ ನೋಡ್ರಿ ಘಾಟ್ ಸೆಕ್ಷನ್, ಅನಾಹುತ ಐತಿ. ಮ್ಯಾಗ ತಲಕಾವೇರಿ ನೋಡ್ಕೊಂಡು ನೀವು ಭಾಗಮಂಡಲ ಬರ್ಬೋದು. ಸೊ ಅಲ್ಲಿ ಮ್ಯಾಗ ಕಾವೇರಿ ಹುಟ್ಟಿ ಗುಪ್ತಗಾಮನಿ ಆಗಿ ಇಲ್ಲಿ ಹರ್ಕೊಂಡು ಹೋಗ್ತಾಳೆ. ಸೊ ನೀವು ಇಲ್ಲಿ ನೋಡ್ಬೋದು ಕಾವೇರಿ ಹರಿದು ಹೋಗುವಂಥ ಸ್ಥಳ. ಇಲ್ಲಿಂದ ಕಾವೇರಿ ಹರ್ಕೊಂಡು ಮುಂದೆ ಹಂಗೆ ಹೋಗುತ್ತೆ ನೋಡ್ರಿ. ಈ ಜಾಗದಾಗ 3 ನದಿಗಳ ಸಂಗಮ ಐತಿ, ಸುಜೋತಿ, ಸನ್ನಿಕೆ ಮತ್ತು ಕಾವೇರಿ. ಸೊ 3 ನದಿಗಳು ಸಂಗಮ ಆಗುವಂಥ ಸ್ಥಳ ಇದು, ಈ ಜಾಗ ಭಾಗಮಂಡಲ. ಸೊ ಈ 3 ನದಿ ಸೇರ್ಕೊಂಡಿಲ್ಲಿ ಹಂಗೆ ಮುಂದೆ ಹರ್ಕೊಂಡು ಹೋಗುತ್ತೆ. ಸೊ ಇದು ತ್ರಿವೇಣಿ ಸಂಗಮ, ತುಂಬ ಪವಿತ್ರವಾದಂಥ ಸ್ಥಳ. ಸೊ ನೀವು ಇಲ್ಲಿ ಬಂದಾಗ ಬರ್ರಿ, ಇಲ್ಲಿ ದೇವಸ್ಥಾನ ಐತಿ. ಸೊ ದೇವಸ್ಥಾನ ದೇವ್ರ ದರ್ಶನ ಮಾಡಿಕೊಂಡು ಸೊ ನದಿಯಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮುಂದೆ ಹೋಗ್ಬೋದು. ಸದ್ಯಕ್ಕೆ ಇವಾಗ ಅಷ್ಟು ನೀರಿಲ್ಲ. ನೀವು ನೆಕ್ಸ್ಟ್ ಮಂತ್ ಅಥವಾ ಜೂನ್ ಜುಲೈದಾಗ ಬಂದರೆ ಜಾಸ್ತಿ ಇರುತ್ತೆ, ಅವಾಗ ಬರ್ರಿ, ಚೆನ್ನಾಗಿರುತ್ತೆ. ಸೊ ಇಲ್ಲೇ ನೋಡ್ರಿ, ನಾನು ಪಾಸ್ ಮಾಡ್ಕೊಂಡು ಓದ್ಕೊಂಬಿಡ್ರಿ ಈ ಒಂದು ಭಾಗಮಂಡಲ ನದಿಯ ಒಂದು ಇನ್ಫಾರ್ಮೇಷನ್. ಸೊ ನೋಡ್ರಿ, ಇಲ್ಲಿ ತ್ರಿವೇಣಿ ಸಂಗಮ ಆಗುತ್ತೆ. ಕನ್ನಿಕೆ ಮತ್ತು ಸುಜೋತಿ 2 ನದಿ, ಕಾವೇರಿ ನದಿ, ಈ 3 ನದಿ ಹರ್ಕೊಂಡು ಹಂಗೆ ಮುಂದೋಗುತ್ತೆ. 800 ಮೀಟ್ರ್ ದೂರ ಹರಿಯುತ್ತೆ. ಸೊ ಎಲ್ಲ ಆಯ್ತು ನೋಡ್ರಿ, ಇನ್ಫಾರ್ಮೇಷನ್ ನೋಡ್ಕೊಂಬಿಡ್ರಿ. ಸೊ ಇದು ತ್ರಿವೇಣಿ ಸಂಗಮ ಆಗುವಂಥ ಸ್ಥಳ, ತುಂಬ ಚೆನ್ನಾಗೈತೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೋದು ನೀವು, ಇಲ್ಲೊಂದು ಗ್ಲಾಸ್ ಬ್ರಿಡ್ಜ್ ಮಾಡತ್ತಾರ. ಸೊ ಮಡಿಕೇರಿಲಿ ಒಂದು ಸ್ಟಾರ್ಟ್ ಆಗ್ತಲ್ಲ, ಸಿಕ್ಕಾಪಟ್ಟೆ ಜನ ಗ್ಲಾಸ್ ಬ್ರಿಡ್ಜ್ ಮಾಡತ್ತಾರ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ವಿಸಿಟ್ ಮಾಡೋಣ ಅಂತ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಂಡಿನಿ. ಇಷ್ಟ ಆದ್ರೆ ಲೈಕ್ ಮಾಡಿಲ್ಲ ಅಂತ ಖಂಡಿತವಾಗಿ ಡಿಸ್ಲೈಕ್ ಮಾಡಿರಿ. ಮತ್ತೆ ಬಟ್ಟಕ್ಕೆ ನಿಮ್ಮನ್ನು ಮುಂದೆ ನೋಡೋದಾಗ ಇವ್ರಿಗೂ ಟೇಕ್ ಕೇರ್, ಟಾಟಾ, ಬಾಯ್. ನೀವು ಸಣ್ಣವರಿದ್ದಾಗ ಒಂದು ಸಣ್ಣ ಗಿಡ ನೋಡಿರ್ತೀರಿ ನೀವು, ಈ ಮುಟ್ಟಿದ್ರ ಮುನಿ ಅಂತೇಳಿ. ಸೊ ಆ ಥರ ಗಿಡ ಅದಾವ ಇಲ್ಲಿ. ಸೊ ನೋಡಿದ್ರಿ ಹೇಗತ್ತೆ ನೋಡ್ರಿ, ಯಾವ ರೀತಿ ಮಾಡಿಸ್ಕೊಳತ್ ನೋಡ್ರಿ. ಸೊ ನೀವು ಸಣ್ಣವರಿದ್ದಾಗ ಈ ಥರ ಮಾಡಿದರೆ ಕಮೆಂಟ್ ಮಾಡಿರಿ. ಇನ್ನು ಬೆಲ್ಲು ಹೊಡಿಲಿಲ್ವೇ?